ಮಾಳಿಕೆ 3 ಪುಸ್ತಕ ಪರಿಚಯ 28 ತಿಂಗಳ ವಿಶೇಷ ಡಾಕ್ಟರ್ ಕೆ.ಎನ್. ಗಣೇಶಯ್ಯ ಅವರ ಕಾದಂಬರಿಗಳು. ಪುಸ್ತಕದ ಹೆಸರು ಪೆರಿನಿ ತಾಂಡವ. ಲೇಖಕರು ಕೆ.ಎನ್. ಗಣೇಶಯ್ಯ. ಅಭಿಪ್ರಾಯ ರಾಜು ಹಗ್ಗದ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಲಾರಂಭಿಸಿದರೆ ಅದಕ್ಕೆ ಅಂತ್ಯವೆಂಬುದೇ ಇಲ್ಲ ಅಂತ ಅನಿಸುತ್ತೆ. ಅಂತ್ಯವಿದ್ದರೂ ಯಾವುದಾದರೂ ಒಂದು ತಾರ್ಕಿಕ ರೂಪದ ಪ್ರಶ್ನೆಗಳಿಂದಲೇ ಅಂತ್ಯವಾಗಿರುತ್ತದೆ. ನಿಜಾಂಶ ಇರಬಹುದು, ಇಲ್ಲವೇ ನಾವು ತಿಳಿದುಕೊಂಡಿರುವುದಕ್ಕಿಂತ ನಡೆದಿರುವುದು ಇನ್ನೊಂದು ರೂಪವಾದರೂ ಇರಬಹುದು. ಕಾರಣ, ಹಿಂದೆ ಶತಮಾನಗಳಾಚೆ ನಡೆದಿರುವುದನ್ನು ಲಿಖಿತ ದಾಖಲೆ ಹಾಗೂ ಕುರುಹುಗಳ ಆಧಾರದ ಮೇಲೆ ಅಧ್ಯಯನ ಮಾಡುವಾಗ ಇತಿಹಾಸ ಎನ್ನುವುದು ಬಹುತೇಕ ಸತ್ಯವೂ ಆಗಿರುತ್ತದೆ, ಕೆಲವೊಮ್ಮೆ ಬಹುತೇಕ ಸುಳ್ಳಿನ ಕಂತೆಯೂ ಆಗಿರುತ್ತದೆ. ಇದೇ ಪುಸ್ತಕದ ಕೊನೆಯ ಕಥೆ ತಾಂಡವ ಶಿಲ್ಪ ಕಥೆಯಲ್ಲಿ ನಡೆಯುವುದು ಅದೇ ಅಲ್ಲವೇ? ನಿಜವಾದ ಇತಿಹಾಸವನ್ನು ತಿರುಚಲಾಗಿ ಹೇಳುವುದು. ಕೊನೆಗೂ ಸತ್ಯವನ್ನು ಭೇದಿಸುವ ಘಟನೆಯು ಒಬ್ಬ ವ್ಯಕ್ತಿಯಿಂದಲೂ ಆಗುತ್ತದೆ. ತಾಂಡವ ಶಿಲ್ಪ ಕಥೆಯನ್ನು ಬರೆಯಲಾರಂಭಿಸುವ ಲೇಖಕರು ಪ್ರವಾಸ ಆರಂಭಿಸಿ ಕಾಕತೀಯ ರಾಜ್ಯಾಡಳಿತದ ಒಂದು ದೇವಾಲಯವನ್ನು ಛತ್ತೀಸ್ಗಢದ ಹತ್ತಿರ ಕಾಣುತ್ತಾರೆ. ವಿಶೇಷವಾಗಿ ಅಲ್ಲಿರುವ ದೇವಾಲಯ ಹೊಯ್ಸಳ ಶೈಲಿಯಲ್ಲಿದ್ದುದರಿಂದ ಅದನ್ನು ತುಂಬ ಗಮನಹರಿಸಿ ನೋಡಲಾರಂಭಿಸುತ್ತಾರೆ. ಅಲ್ಲಿ ಅವರಿಗೆ ಹುಟ್ಟುವ ಪ್ರಶ್ನೆಗಳು ಇಡೀ ಕಾಕತೀಯರ ಚರಿತ್ರೆಯನ್ನು ಮರು ನೆನಪಿಸುತ್ತವೆ. ಆ ದೇವಾಲಯಕ್ಕೆ ರಾಮಪ್ಪ ದೇವಾಲಯ ಎಂದು ಕರೆಯಲು ಕಾರಣವೇನು ಎಂಬ ಪ್ರಶ್ನೆ ಅಂದಿನ ಶಿಲ್ಪಿ ರಾಮಪ್ಪನ ಹಾಗೂ ಅಂಬಿಕೆಯ ನಿಷ್ಕಲ್ಮಶ ಪ್ರೇಮದ ಘಟನೆಯನ್ನು ಹಾಗೂ ಅಂದಿನ ರಾಜಮನೆತನದವರ ಗೂಢಚಾರ ವ್ಯವಸ್ಥೆಯನ್ನು ತಿಳಿಸುವಂತಿದೆ. ರಾಮಪ್ಪನ ಘಟನೆ ತಿಳಿಯುವಾಗ 10 ವರ್ಷ ಕಾಕತೀಯರ ದೇವಾಲಯ ಕಟ್ಟಡಕ್ಕೆ ಶ್ರದ್ಧೆಯಿಂದ ಶ್ರಮವಹಿಸಿ ಪ್ರಿಯತಮೆ ಅಂಬಿಕೆಯನ್ನು ಬಿಟ್ಟು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಅಂಬಿಕೆ ನಿಜವಾದ ಪ್ರೇಯಸಿ ಅಲ್ಲ, ಅವಳು ಕಾಕತೀಯ ಸೇನಾನಿ, ಜಯಪ್ಪ ನಾಯಕನ ಅರಮನೆಯ ಸೇವಕಿ ಎಂದಾಗ ಇಷ್ಟು ದಿನ ಕಾಯ್ದಿಟ್ಟುಕೊಂಡು ಬಂದ ರಾಮಪ್ಪನ ಮನದಾಳದ ಪ್ರೇಮ ಒಮ್ಮೆಲೆ ಭ್ರಮೆ ಎಂದಾಗ ಅವನ ಮನದಲ್ಲಾಗುವ ಚಿತ್ತ ಚಾಂಚಲ್ಯದ ಪರಿಣಾಮ ರಾಮಪ್ಪ ಏನಾದ, ಅಂಬಿಕೆ ಏನಾದಳು, ರಾಮಪ್ಪನಿಗೂ ದೇವಾಲಯಕ್ಕೂ ಇರುವ ಸಂಬಂಧವೇನು, ರಾಮಪ್ಪ ಶಿಲ್ಪಕಾರನಾಗಿ ಮಾಡಿರುವುದು ಏನು, ಕಾಕತೀಯರ ರಾಜಮನೆತನ ರಾಮಪ್ಪನಿಗೆ ನೀಡಿದ ಗೌರವವೇನು, ಸೇನಾನಿ ಜಯಪ್ಪ ನಾಯಕನ ಪಾತ್ರವೇನು, ಅಂಬಿಕೆ ಯಾರು, ಅವಳ ಪಾತ್ರವೇನು ಇತ್ಯಾದಿ ಕುತೂಹಲಕಾರಿಯಾದ ಅಂಶಗಳನ್ನು ತಿಳಿಯಲು ತಾಂಡವ ಶಿಲ್ಪ ಕಥೆಯನ್ನು ಓದಲೇಬೇಕು. ಮನುಷ್ಯನೆದೆಯೊಳಗೆ ಅಡಗಿದ ಪ್ರೇಮದ ವಿವಿಧ ಬಗೆಗಳು ಮನುಷ್ಯನನ್ನು ಹೇಗೆಲ್ಲ ಆಳುತ್ತವೆ, ಅವುಗಳು ತಮ್ಮಿಷ್ಟದಂತೆ ಹೇಗೆಲ್ಲ ರೂಪವನ್ನು ಪಡೆದುಕೊಳ್ಳುತ್ತವೆ. ಪ್ರೇಮ ಕಾಮಗಳಾಚೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೇಲೆ ಗೌರವಯುತವಾಗಿ ಬೆಳೆಸಿಕೊಂಡ ಬಂದ ಪ್ರೀತಿ ಒಮ್ಮೊಮ್ಮೆ ವ್ಯಕ್ತಿಯನ್ನು ಎಂತಹ ಸಂದಿಗ್ಧ ಪರಿಸ್ಥಿತಿಗೆ ತಂದೊಡ್ಡುತ್ತದೆ. ಗೌರವ ಎನ್ನುವ ಪದದ ಹಿಂದೆ ಪ್ರೀತಿ ಅಡಗಿ ಕುಳಿತಾಗ ಉಂಟಾಗಬಹುದಾದ ಮಾನಸಿಕ ತಳಮಳಗಳು ಎಲ್ಲವನ್ನೂ ಗೌರವಾರಾಧನೆ ಕಥೆಯಲ್ಲಿ ಕಾಣಬಹುದು. ಪ್ರೀತಿ ಸುಮಧುರ ಬಾಂಧವ್ಯಕ್ಕೆ ನಾಂದಿಯಾದಂತೆ ಮಾನಸಿಕ ರೋಗಕ್ಕೂ ಕಾರಣವಾಗುವಂತಹುದು ಎಂಬುದನ್ನು ಕಥಾನಾಯಕಿಯ ವರ್ತನೆಯಿಂದ ತಿಳಿಯಬಹುದು. ಪ್ರೀತಿ, ಗೌರವ, ಸ್ನೇಹಗಳ ವರ್ತುಲದೊಳಗೆ ಮನಸ್ಸು ತನ್ನಿಷ್ಟದಂತೆ ಸಾಗಿ ಒಮ್ಮೊಮ್ಮೆ ಮನೋರೋಗಕ್ಕೂ ಕಾರಣವಾಗುತ್ತದೆ ಎಂದರೆ ಅದು ನಮ್ಮ ಮನಸ್ಸಿನ ದೌರ್ಬಲ್ಯವಷ್ಟೇ ಅಲ್ಲ, ಮನಸ್ಸಿನ ವಿರುದ್ಧವಾಗಿ ಅಲ್ಲಿ ಜರುಗುವ ಘಟನೆಗಳೂ ಕಾರಣವಾಗಿರುತ್ತದೆ. ಗೌರವಾರಾಧನೆ ಕಥೆಯ ತಿರುಳು ಸ್ನೇಹ, ಪ್ರೀತಿ, ಗೌರವದ ನಿಜಾರ್ಥವನ್ನು ವಿವರಣಾತ್ಮಕವಾಗಿ ಹೇಳಿದೆ. ಏಕಪತ್ನಿತ್ವ, ಬಹುಪತ್ನಿತ್ವ, ಧಾರ್ಮಿಕ ಚೌಕಟ್ಟುಗಳಲ್ಲಿ ವಿವಾಹ ಪದ್ಧತಿಗಳಲ್ಲಿ ಬಹುಪತ್ನಿತ್ವದ ಕುರಿತಾದ ವಿವರಣಾತ್ಮಕ ಕಥೆಯೊಂದು ಸವಿಸ್ತಾರವಾದ ಅಂಕಿ ಅಂಶಗಳು ಹಾಗೂ ಅನೇಕ ಧರ್ಮಗಳ ತಳಹದಿಯ ಬಹುಪತ್ನಿತ್ವದ ವ್ಯಾಖ್ಯಾನ ಹಾಗೂ ಪುರಾತನ ಕಾಲದ ಸಿದ್ಧಾಂತಗಳ ಅಂಶಗಳನ್ನೊಳಗೊಂಡು ವಿವಾಹ ಪದ್ಧತಿಯಲ್ಲಿ ಬಹುಪತ್ನಿತ್ವದ ಪರ ವಿರೋಧ ಅಂಶಗಳನ್ನು ಭೋಗ ನಿರ್ಭಾಗ್ಯ ಕಥೆ ಚಿತ್ರಿಸುತ್ತದೆ. ಎಂದಿನಂತೆ ಗಣೇಶಯ್ಯನವರ ಐತಿಹಾಸಿಕ ವಿಷಯದ ಸುತ್ತು ವಿಭಿನ್ನ ರೋಚಕ ಕಥೆಯನ್ನು ಹೇಳುವ ತಾಂಡವ ಶಿಲ್ಪ ಕಥೆ ಎಂದಿನಂತೆ ಇತಿಹಾಸದ
ವಿವಿಧ ಮಗ್ಗುಲುಗಳನ್ನು ಕಥೆಯಲ್ಲಿ ಸೊಗಸಾಗಿ ಬಿತ್ತರಗೊಂಡಿದೆ. ಇನ್ನು ಕಥಾ ಸಂಕಲನದಲ್ಲಿ ವಿಭಿನ್ನವಾದ 2 ಕಥೆಗಳು ಇವೆ. ಮಾನವ ಸಂಬಂಧದಲ್ಲಿ ಮನುಷ್ಯನೆದೆ ಆಳದ ಪ್ರೀತಿಯ ಕುರಿತಂತೆ ರೂಪುಗೊಂಡ ಗೌರವಾರಾಧನೆ ಕತೆ ಹಾಗೂ ಉಳಿದೆರಡು ತುಂಬ ಇಷ್ಟವಾಗುವ ನಿಳ್ಗತೆಗಳು. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.